ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ 20 ರಸಪ್ರಶ್ನೆಗಳನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇದು ನೆಕ್ಸ್ಟ್ ಮುಂದೆ ಬರುವಂತಹ TET ಪರೀಕ್ಷೆ ಆಗಿರ್ಬೋದು, HSTR, GPSTR, PSTR ಜೊತೆಗೆ PSI, SDA, FDA, PDO, ವಿಲೇಜ್ ಅಕೌಂಟೆಂಟ್ ಎಲ್ಲ ಪರೀಕ್ಷೆಗಳು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ. ಕರ್ತೃವಿಗೆ ಕ್ರಿಯೆಯನ್ನ ಮಾಡುವ ಶಕ್ತಿ ಇದೆ ಎಂದು ಸೂಚಿಸುವ ಕ್ರಿಯಾಪದದ ರೂಪ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ನೋಡಿಲಿ, ಭಾವಾರ್ಥ, ಸಾಧ್ಯಾರ್ಥಕ, ವಿದ್ಯಾರ್ಥಕ ಹಾಗೆ ನಿಷೇಧಾರ್ಥಕ ಅಂತ ಇದೆ. ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ? ಎಸ್, ಆಯ್ಕೆ 2 ಸಾಧ್ಯಾರ್ಥಕ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಸಾಧ್ಯಾರ್ಥಕ ಕ್ರಿಯಾಪದಗಳು ಕರ್ತೃವಿಗೆ ಕ್ರಿಯೆಯನ್ನ ಮಾಡುವಂತಹ ಒಂದು ಸಾಮರ್ಥ್ಯ ಅಥವಾ ಸಾಧ್ಯತೆಯನ್ನು ಅದು ಸೂಚಿಸುತ್ತೆ. ಉದಾಹರಣೆಗೆ, ಅವನು ಓದಬಲ್ಲನು ಅಂದರೆ ಓದೋ ಶಕ್ತಿ ಇದೆ, ಅವನು ನಡೆಯಬಲ್ಲನು, ನಡೀತಕ್ಕಂತಹ ಒಂದು ಶಕ್ತಿ ಇದೆ, ಬರೆಯಬಲ್ಲನು, ಬರೆಯುವ ಶಕ್ತಿ ಇದೆ. ಸೊ ಈ ಥರ. ಹಾಗಾಗಿ ಸಾಧ್ಯಾರ್ಥಕ ಅನ್ನೋದನ್ನ ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಎರಡನೇ ಒಂದು ಪ್ರಶ್ನೆ, ಈ ವಿಡಿಯೋದ ಎರಡನೇ ಪ್ರಶ್ನೆ. ಕಲ್ಲೆದೆಯ ಮನುಷ್ಯ, ಇಲ್ಲಿರುವಂತಹ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ. ಕಲ್ಲೆದೆಯ ಮನುಷ್ಯ ಯಾವ ಅಲಂಕಾರಕ್ಕೆ ಬರುತ್ತೆ? ಇದು ರೂಪಕ ಅಲಂಕಾರ, ಉಪಮಾಲಂಕಾರ, ಶ್ಲೇಷಾಲಂಕಾರ ಹಾಗೆಯೇ ಅತಿಶಯೋಕ್ತಿ ಅಲಂಕಾರ ಅಂತ ಇದೆ. ಆನ್ಸರ್ ಏನಿರ್ಬೋದು ಹಾಗಾದರೆ? ಎಸ್, ಆಪ್ಷನ್ 1 ರೂಪಕಾಲಂಕಾರ ಆನ್ಸರ್ ಆಗುತ್ತೆ. ಹೇಗೆ ರೂಪಕಾಲಂಕಾರ ಆನ್ಸರ್ ಆಗುತ್ತೆ ಅಂದರೆ, ಕಲ್ಲೆದೆಯ ಮನುಷ್ಯ, ಇಲ್ಲಿ ಎದೆ ಅಂತಕ್ಕಂಥದ್ದು, ಎದೆ ಅನ್ನೋದು ಉಪಮೇಯ ಆಗತ್ತೆ, ಹಾಗೆಯೇ ಕಲ್ಲು ಅಂತಕ್ಕಂಥದ್ದು ಉಪಮಾನ ಆಗತ್ತೆ. ಇವುಗಳಿಗೆ ಅಭೇದವನ್ನು ಕಲ್ಪಿಸಲಾಗಿದೆ. ಅಂದರೆ ಎದೆಯೇ ಇಲ್ಲಿ ಕಲ್ಲು, ಕಲ್ಲೆದೆಯ ಮನುಷ್ಯ ಅಂದರೆ ಎದೆಯನ್ನು ಕಲ್ಲಿಗೆ ಕಂಪೇರ್ ಮಾಡಿದ್ದಾರೆ. ಇದು ರೂಪಕಾಲಂಕಾರ, ನೇರ ಹೋಲಿಕೆ ಇಲ್ಲದೆ ಒಂದನ್ನೊಂದು ಏನು ಪರಸ್ಪರ ಇದೆ ಅಂತ ಹೇಳೋದು. ಹಾಗಾಗಿ ಇದಕ್ಕೆ ರೂಪಕಾಲಂಕಾರ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ. ಗುಣವಿಶೇಷಣಕ್ಕೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಉದಾಹರಣೆ ಯಾವುದು? ಗುಣವಿಶೇಷಣಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡಿ, ಇಲ್ಲಿ 2 ಮಕ್ಕಳು, ದೊಡ್ಡ ಮನೆ, ಬಹಳ ಚೆನ್ನಾಗಿದೆ, ಆ ಪುಸ್ತಕ ಅಂತ. ಸೊ ಗುಣವಿಶೇಷಣ ಅಂತಂದರೆ ಏನು? ಯಾವುದೇ ಒಂದು ವಸ್ತುವನ್ನಾಗಲಿ ವ್ಯಕ್ತಿಯನ್ನಾಗಲಿ ಏನೇ ಒಂದನ್ನು ಹೊಗಳಿ ಹೇಳುವುದು, ಅದರ ಒಂದು ವಿಶೇಷವನ್ನು ಎತ್ತಿ ಹಿಡಿಯೋದನ್ನು ನಾವು ಗುಣವಿಶೇಷಣ ಅಂತ ಹೇಳಿ ಕರಿತೀವಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ? ಆಪ್ಷನ್ 2 ದೊಡ್ಡ ಮನೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಹೇಗೆ ದೊಡ್ಡ ಮನೆ? ಇಲ್ಲಿ ಮನೆಯನ್ನು ದೊಡ್ಡದು ಅಂತ ಹೇಳಿ ಅದರ ಒಂದು ಗುಣವನ್ನು ಎತ್ತಿ ಹಿಡಿತಾ ಇದ್ದಾರೆ. ಸೊ ಹಾಗಾಗಿ ಇದು ಗುಣವಾಚಕ ವಿಶೇಷಣ ಅಂತ ಹೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು 4ನೇ ಒಂದು ಪ್ರಶ್ನೆ ನೋಡಿ. ಅನುಕರಣಾವ್ಯಯಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಅನುಕರಣಾವ್ಯಯ ಅಂತಂದ್ರೇನು? ಯಾವುದಾದ್ರೂ ಒಂದು ಸಂದರ್ಭವನ್ನು ಅಥವಾ ಏನೇ ಒಂದು ವಿಚಾರವನ್ನು ನಾವು ಅನುಕರಣೆ ಮಾಡೋದು, ಇಮಿಟೇಟ್ ಮಾಡೋದನ್ನು ಅನುಕರಣಾವ್ಯಯ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಅನುಕರಣಾವ್ಯಯಕ್ಕೆ ಯಾವುದಿರ್ಬೋದು ಉದಾಹರಣೆ? ಎಸ್, ಆಪ್ಷನ್ 2 ಚುರುಚುರು ಅನ್ನೋದು ಆನ್ಸರ್ ಆಗುತ್ತೆ. ಚುರುಚುರು ಅನ್ನೋದು ಒಂದು ಕ್ರಿಯೆ ಅಥವಾ ಅನುಭವದ ಶಬ್ದವನ್ನು ಅಥವಾ ಸ್ಥಿತಿಯನ್ನು ಅನುಕರಿಸಿ ಹೇಳುವಂತಹ ಒಂದು ಪದ ಆಗಿರುತ್ತೆ. ಇವುಗಳನ್ನು ಅನುಕರಣಾವ್ಯಯ ಅಂತ ಹೇಳಿ ಕರಿತೀವಿ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಯಾವನು ಎಂಬ ಪದ ಯಾವ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ? ಯಾವನು ಅಥವಾ ಯಾರು, ಯಾವನು ಅನ್ನೋದು ಯಾವ ಒಂದು ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಯ್ಕೆಗಳು ನೋಡಿ. ಪ್ರಶ್ನಾರ್ಥಕ, ಸಂಬಂಧ ಸೂಚಕ, ನಿರ್ದೇಶಕ, ವ್ಯಕ್ತಿವಾಚಕ. ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ? ಎಸ್, ಆಪ್ಷನ್ 2 ಪ್ರಶ್ನಾರ್ಥಕ ಸರ್ವನಾಮ. ಯಾವನು ಅನ್ನೋ ಒಂದು ಪದ ಏನಿದೆ, ಪ್ರಶ್ನೆ ಮಾಡೋದಕ್ಕೆ ಬಳಸ್ತಕ್ಕಂತಹ ಒಂದು ಸರ್ವನಾಮ, ಇದು ಪ್ರಶ್ನಾರ್ಥಕ ಸರ್ವನಾಮಕ್ಕೆ ನಾವು ಉದಾಹರಣೆಯಾಗಿ ಕೊಡಬಹುದು. ನೆಕ್ಸ್ಟು ಮುಂದಿನ ಪ್ರಶ್ನೆ. ಕನ್ನಡ ಸಾಹಿತ್ಯ ಚರಿತ್ರೆಯ ಜನಕ ಎಂದು ಯಾರನ್ನ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಕನ್ನಡ ಸಾಹಿತ್ಯ ಚರಿತ್ರೆಯ ಜನಕ ಅಂತ ಯಾರನ್ನ ಕರೀತಾರೆ ಅಂತ. ಸೊ ಆಯ್ಕೆಗಳು ನೋಡಿ ಇಲ್ಲಿ. DL ನರಸಿಂಹಾಚಾರ್, R ನರಸಿಂಹಾಚಾರ್, ಮುಳಿಯ ತಿಮ್ಮಪ್ಪಯ್ಯ, ಕುವೆಂಪು ಅಂತ ಇದೆ. ಆನ್ಸರ್ ಇದಕ್ಕೆ ಆಪ್ಷನ್ 2 R ನರಸಿಂಹಾಚಾರ್ ಅನ್ನೋದು ಸರಿಯಾದ ಉತ್ತರ. ಇವರನ್ನ ಕನ್ನಡ ಸಾಹಿತ್ಯ ಚರಿತ್ರೆಯ ಜನಕ ಅಂತ ಹೇಳಿ ಕರೀತಾರೆ. ಇವರು ಕರ್ನಾಟಕ ಕವಿಚರಿತೆ ಅನ್ನುವಂತಹ ಒಂದು ಗ್ರಂಥವನ್ನು ಕೂಡ ಇವರು ರಚನೆ ಮಾಡಿದ್ದಾರೆ, R ನರಸಿಂಹಾಚಾರ್. ಸೊ ಈ ಪ್ರಶ್ನೆಗೆ R ನರಸಿಂಹಾಚಾರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ.
ಕೈಗನ್ನಡಿ ಎಂಬ ಪದದಲ್ಲಿರುವ ಸಮಾಸ ಯಾವುದು ಅಂತ ಕೇಳಿದ್ದಾರೆ. ಸೊ ಕೈಗನ್ನಡಿ ಪದದಲ್ಲಿರುವ ಸಮಾಸ ಯಾವುದಿರ್ಬೋದು? ಆಯ್ಕೆಗಳು ನೋಡಿ: ತತ್ಪುರುಷ, ದ್ವಂದ್ವ, ಬಹುರ್ವೀಹಿ ಸಮಾಸ, ಷಷ್ಠಿ ತತ್ಪುರುಷ ಸಮಾಸ ಅಂತ. ಸೊ ಏನಿರ್ಬೋದು ಹಾಗಾದ್ರೆ ಇದಕ್ಕೆ? ಆಪ್ಷನ್ 1 ತತ್ಪುರುಷ ಸಮಾಸ ಆಗತ್ತೆ. ಸೊ ಕೈಗನ್ನಡಿಯನ್ನ ಬಿಡಿಸಿ ಬರೆದಾಗ ಕೈಯ ಪ್ಲಸ್ ಕನ್ನಡಿ ಆಗತ್ತೆ. ಸೊ ಇಲ್ಲಿ ಕೈಯ ಅನ್ನುವಂತಹ ನಾ ಬಿಡಿಸಿ ಬರಿತೀನಿ ನೋಡಿ, ಇಲ್ಲಿ ಕೈಯ ಪ್ಲಸ್ ಕನ್ನಡಿ ಅಂತ ಆಗುತ್ತೆ. ಆಯ್ತಾ? ಕೈಯ ಪ್ಲಸ್ ಕನ್ನಡಿ. ಸೊ ಕೈಯ ಅನ್ನುವಂತಹ ಪದದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಲೋಪವಾಗಿದೆ. ಕೈಯ ಇಲ್ಲಿ ಅಂತಕ್ಕಂತಹ ಒಂದು ವಿಭಕ್ತಿ ಪ್ರತ್ಯಯ ಬರುತ್ತೆ, ಅದೇನಾಗುತ್ತೆ? ಲೋಪ ಆಗಿದೆ. ಕೈಗೆ ಹಿಡಿದ ಕನ್ನಡಿ ಎಂಬ ಅರ್ಥ ಬರುತ್ತೆ. ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ಸೊ ಹಾಗಾಗಿ ಇಲ್ಲಿ ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಲೋಪ ಆಗಿರೋದ್ರಿಂದ ನಾವು ಆಪ್ಷನ್ 1 ತತ್ಪುರುಷ ಸಮಾಸ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ: ಕನ್ನಡದಲ್ಲಿ ಕಾರಕಗಳು ಎಷ್ಟು ವಿಧ ಅಂತ ಕೇಳಿದ್ದಾರೆ. ಸೊ ಎಷ್ಟು ಕಾರಕಗಳು ಇದಾವೆ ಅಂತ ಆಪ್ಷನ್ಸ್ ನೋಡಿ: 5, 6, 7, 8 ಅಂತ ಇದೆ. ಸರಿಯಾದ ಉತ್ತರ ಏನು? ಎಷ್ಟು ಕಾರಕಗಳಿದಾವೆ ಹಾಗಾದ್ರೆ? ಆಪ್ಷನ್ 2 6 ಒಂದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಕನ್ನಡದಲ್ಲಿ 6 ಮುಖ್ಯ ಕಾರಕಗಳಿರುವಂಥದ್ದು ಯಾವ್ಯಾವುದು? ಕರ್ತೃಕಾರಕ, ಕರ್ಮಕಾರಕ, ಕರಣಕಾರಕ, ಸಂಪ್ರದಾನ ಕಾರಕ, ಅಪದಾನ ಕಾರಕ, ಅಧಿಕರಣ ಕಾರಕ. ಸೊ 6 ಮುಖ್ಯ ಕಾರಕಗಳು ಕನ್ನಡದಲ್ಲಿ ಇರುವಂಥದ್ದು. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಮಾತುಗಾರ ಎಂಬುದು ಯಾವ ರೀತಿಯ ತದ್ದಿತಾಂತ ಅಂತ ಕೇಳಿದ್ದಾರೆ. ಸೊ ಮಾತುಗಾರ ಯಾವ ರೀತಿಯಂತಹ ಒಂದು ತದ್ದಿತಾಂತ ಅಂತ. ತದ್ದಿತಾಂತ ನಾಮ, ವಿಶೇಷಣ, ಕ್ರಿಯಾಪದ ಯಾವುದು ಕೂಡ ಅಲ್ಲ ಅಂತ ಇದೆ. ಏನಿರ್ಬೋದು ಹಾಗಾದ್ರೆ? ಎಸ್, ಆಪ್ಷನ್ 1 ತದ್ದಿತಾಂತ ನಾಮ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ಸೊ ಮಾತುಗಾರ ಅನ್ನೋದು ಮಾತು ಅನ್ನುವಂತಹ ಒಂದು ನಾಮಪದಕ್ಕೆ ಕಾರ ಅಥವಾ ಗಾರ ಎಂಬ ತದ್ದಿತ ಪ್ರತ್ಯಯ ಸೇರಿ ರೂಪುಗೊಂಡಂತಹ ಒಂದು ನಾಮಪದವಾಗಿರುತ್ತೆ. ಹಾಗಾಗಿ ಇದನ್ನ ನಾವು ತದ್ದಿತಾಂತ ನಾಮಕ್ಕೆ ಉದಾಹರಣೆಯಾಗಿ ಕೊಡಬಹುದು. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಅವನು ದೊಡ್ಡವನಾದರೂ ಚಿಕ್ಕವರನ್ನು ಗೌರವಿಸುತ್ತಾನೆ. ಇಲ್ಲಿ ಇರುವಂತಹ ಅವ್ಯಯ ಯಾವುದು ಅಂತ ಕೇಳಿದ್ದಾರೆ. ಸೊ ಏನಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ? ಪ್ರಶ್ನೆ ಆಪ್ಷನ್ಸ್ ನೋಡಿ, ಇಲ್ಲಿ ಆದರೂ, ದೊಡ್ಡವನಾದರೂ, ಗೌರವಿಸುತ್ತಾನೆ, ಅವನು ಅಂತ ಇದೆ. ಏನಿರ್ಬೋದು ಅವ್ಯಯ? ಇದಕ್ಕೆ ಸರಿಯಾಗಿರುವಂತಹ ಅವ್ಯಯ ಅಂದ್ರೆ ಆಪ್ಷನ್ 1 ಆದರೂ ಇಸ್ ದ ರೈಟ್ ಆನ್ಸರ್. ಸೊ ಆದರೂ ಅಂತಕ್ಕಂತಹ ಪದ ಏನಿದೆ, 2 ವಾಕ್ಯಗಳನ್ನ ಅಥವಾ ಉಪವಾಕ್ಯಗಳನ್ನ ಸೇರಿಸುವ ಆದರೆ ಅವುಗಳ ನಡುವೆ ವಿರೋಧಾಭಾಸ ಅಥವಾ ವಿಶಿಷ್ಟ ಸಂಬಂಧವನ್ನು ಸೂಚಿಸ್ತಕ್ಕಂತಹ ಒಂದು ಅವ್ಯಯ ಆಗಿರುತ್ತೆ. ಸೊ ಇದು ಸಮುಚ್ಚಾವ್ಯಯದ ಒಂದು ವಿಧ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 1 ಆದರೂ ಅನ್ನೋದನ್ನ ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಮುಂದಿನ ಒಂದು ಪ್ರಶ್ನೆ ನೋಡಿ, ಚಂದ್ರಮುಖಿ ಇಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ. ಸೊ ಏನಿರ್ಬೋದು ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಉಪಮಾಲಂಕಾರ, ರೂಪಕಾಲಂಕಾರ, ಶ್ಲೇಷಾಲಂಕಾರ, ಉತ್ಪ್ರೇಕ್ಷಾಲಂಕಾರ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2 ರೂಪಕಾಲಂಕಾರ. ಸೊ ಚಂದ್ರಮುಖಿ ಅಂತಂದ್ರೆ ಚಂದ್ರನಂತಹ ಮುಖವುಳ್ಳವಳು. ಇಲ್ಲಿ ಉಪಮೇಯ ಯಾವುದು? ಮುಖ ಅನ್ನೋದು ಉಪಮೇಯ ಆಗತ್ತೆ. ಹಾಗೇನೆ ಚಂದ್ರ ಇವುಗಳಿಗೆ ಅಭೇದವನ್ನ ಕಲ್ಪಿಸಲಾಗಿದೆ. ಉಪಮಾನ ಯಾವುದು? ಚಂದ್ರ. ಇವುಗಳಿಗೆ ಅಭೇದವನ್ನ ಕಲ್ಪಿಸಲಾಗಿರುತ್ತೆ. ಮುಖವೇ ಚಂದ್ರ ಅನ್ನುವಂತಹ ಒಂದು ಅರ್ಥ ಕೊಡೋದ್ರಿಂದ ಇದನ್ನ ನಾವು ರೂಪಕಾಲಂಕಾರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಇಲ್ಲಿ ಉಪಮಾನ ಯಾವುದು? ಉಪಮಾನ ಬಂದು ಚಂದ್ರ. ಆಯ್ತಾ? ಉಪಮೇಯ ಯಾವುದು? ಉಪಮೇಯ ಬಂದು ಮುಖ. ಸೊ ಹಾಗಾಗಿ ಇಲ್ಲಿ ಮುಖವನ್ನ ಚಂದ್ರನಿಗೆ ಕಂಪೇರ್ ಮಾಡಿರೋದ್ರಿಂದ ರೂಪಕಾಲಂಕಾರ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಕನ್ನಡದ ಮೊದಲ ನಾಮಪದ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಸೊ ಕನ್ನಡದ ಮೊದಲ ನಾಮಪದ ವ್ಯಾಕರಣ ಗ್ರಂಥ ಕೇಳಿರೋದಿಲ್ಲಿ ಶಬ್ದಮಣಿ ದರ್ಪಣ, ಕವಿರಾಜ ಮಾರ್ಗ, ಕರ್ನಾಟಕ ಭಾಷಾ ಭೂಷಣ, ಹಾಗೇನೆ ಲೀಲಾವತಿ ಅಂತ ಇದೆ. ಏನಿರ್ಬೋದು ಆನ್ಸರ್ ಇದಕ್ಕೆ? ಎಸ್, ಆಪ್ಷನ್ 1 ಶಬ್ದಮಣಿ ದರ್ಪಣ. ಸೊ ಈ ಒಂದು ಶಬ್ದಮಣಿ ದರ್ಪಣ ಕೃತಿಯನ್ನ ಯಾರು ಬರೆದಿರೋದು? ಕೇಶಿರಾಜ ಬರೆದಂತಹ ಶಬ್ದಮಣಿ ದರ್ಪಣ ಕನ್ನಡ ಭಾಷೆಯ ಒಂದು ಪ್ರಮುಖ ಮತ್ತೆ ಪ್ರಸಿದ್ಧವಾಗಿರುವಂತಹ ಒಂದು ವ್ಯಾಕರಣ ಗ್ರಂಥ. ಸೊ ಇದು ನಾಮಪದ ಮತ್ತೆ ಕ್ರಿಯಾಪದಗಳ ರಚನೆಗಳನ್ನ ಒಳಗೊಂಡಿರೋದ್ರಿಂದ ಏನು ಕನ್ನಡದ ಮೊದಲ ನಾಮಪದ ವ್ಯಾಕರಣ ಅನ್ನುವಂತಹ ಒಂದು ಹೆಸರನ್ನ ಈ ಒಂದು ಕೃತಿ ತಗೊಂಡಿರೋವಂಥದ್ದು. ಓಕೆನಾ? ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಭಯಂಕರ ಎಂಬ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ.
ಸೊ ಹಾಗಾದರೆ ಭಯಂಕರ ಅನ್ನೋದು ತತ್ಸಮ, ಅದರ ತದ್ಭವ ರೂಪ ಕೇಳಿರೋದು. ಸೊ ಆನ್ಸರ್ ಏನಿರ್ಬೋದು, ಅಂಜಿಕೆ, ಬವಣೆ, ಬವಣೆಯ ಹೆದರಿಕೆ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಬವಣೆ. ಸೊ ಭಯಂಕರ ಅನ್ನೋದು ಸಂಸ್ಕೃತ ತತ್ಸಮ ಪದ, ಅದರ ತದ್ಭವ ರೂಪ ಯಾವುದು, ಬವಣೆ. ಬವಣೆ ಅಂತ ಹೇಳಿದ್ರೆ ಅಂಜಿಕೆ, ಹೆದರಿಕೆ. ಸೊ ಇದು ಸಮಾನಾರ್ಥಕ ಪದಗಳು, ಬವಣೆಯ ಸಮಾನಾರ್ಥಕ ಪದಗಳು, ಆಯ್ತಾ. ಸೊ ಇಲ್ಲಿ ಭಯಂಕರದ ತದ್ಭವ ಅಂತ ಬಂದಾಗ ಬವಣೆ ಆಗುತ್ತೆ. ಓಕೆ ಓಕೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ. ಕೇಳುವವನು ಇಲ್ಲಿರುವ ವ್ಯಾಕರಣಾಂಶ ಯಾವುದು ಅಂತ ಕೇಳಿದ್ದಾರೆ. ಕೇಳುವವನು ಇಲ್ಲಿ ಯಾವ ವ್ಯಾಕರಣಾಂಶ ಬಂದಿದೆ, ಕೃದಂತ ನಾಮ, ಕೃದಂತ ವಿಶೇಷಣ, ತದ್ದಿತಾಂತ ನಾಮ, ಕ್ರಿಯಾರ್ಥಕ ಅಂತ. ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 1 ಕೃದಂತ ನಾಮ ಅನ್ನೋದು ಸರಿಯಾದ ಉತ್ತರ. ಸೊ ಇಲ್ಲಿ ಕೇಳುವವನು ಅನ್ನೋದು ಕೇಳು ಅನ್ನುವಂತಹ ಒಂದು ಧಾತುವಿಗೆ ವವನು ಅನ್ನುವಂತಹ ಒಂದು ಕೃತ್ ಪ್ರತ್ಯಯ ಸೇರಿ ಕರ್ತೃವನ್ನ ಸೂಚಿಸುವ ನಾಮಪದ. ಸೊ ಇದನ್ನ ನಾವೇನಂತ ಹೇಳಿ ಕರಿತೀವಿ, ಕೃದಂತ ನಾಮ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ಬಿಳಿ ಎಂಬ ಪದ ಯಾವ ಪದದ ವಿಧ ಅಂತ ಕೇಳಿದ್ದಾರೆ. ಸೊ ಬಿಳಿ ಅನ್ನೋದು ಯಾವ ಪದದ ವಿಧವಾಗಿದೆ ಅಂತ. ನಾಮಪದ, ಕ್ರಿಯಾಪದ, ವಿಶೇಷಣ, ಹಾಗೆಯೇ ಅವ್ಯಯ ಅಂತ ಇದೆ. ಸರಿಯಾದ ಉತ್ತರ ಏನು ಇಲ್ಲಿ, ಎಸ್ ಆಪ್ಷನ್ 3 ವಿಶೇಷಣ ಅಂತ ಹೇಳ್ಬೋದು. ಬಿಳಿ ಅನ್ನೋದು ಬಣ್ಣವನ್ನು ಸೂಚಿಸುವಂತಹ ಒಂದು ಗುಣವಾಚಕ, ಮತ್ತು ಇದು ನಾಮಪದದ ಗುಣವನ್ನು ವಿವರಿಸುವಂತಹ ಪದ ಆಗಿರೋದ್ರಿಂದ ಇದು ವಿಶೇಷಣ ಆಗಿರುತ್ತೆ. ಸೊ ಆಪ್ಷನ್ 3 ವಿಶೇಷಣ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಕರ್ನಾಟಕ ಎಂಬ ಪದದ ಉತ್ಪತ್ತಿ ಅಥವಾ ಮೂಲ ಯಾವ ರೀತಿಯ ಸಮಾಸವನ್ನು ಹೋಲುತ್ತದೆ ಅಂತ ಕೇಳಿದ್ದಾರೆ. ಇದು ಯಾವ ರೀತಿಯ ಸಮಾಸಕ್ಕೆ ಬರುತ್ತಪ್ಪ ಹಾಗಾದರೆ ಕರ್ನಾಟಕ ಅನ್ನೋದು ಅಂತ. ಸೊ ನೋಡಿ, ಇಲ್ಲಿ ಕರ್ಮಧಾರೆಯ ಸಮಾಸ, ತತ್ಪುರುಷ, ದ್ವಿಗು, ಇಲ್ಲಿ ಯಾವುದೂ ಅಲ್ಲ ಅಂತ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 1 ಕರ್ಮಧಾರೆಯ ಸಮಾಸ. ಹೇಗೆ ಕರ್ಮಧಾರೆಯ ಸಮಾಸ, ಇಲ್ಲಿ ಕರ್ನಾಟಕ ಅಂತ ಪದ ಇದೆ ಅಲ್ವಾ, ಅದನ್ನ ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ, ಇಲ್ಲಿ ನೋಡಿ, ಇಲ್ಲಿ ಕರು ಪ್ಲಸ್ ನಾಡು ಆಗುತ್ತೆ ಅಲ್ವಾ, ಕರು ಪ್ಲಸ್ ನಾಡು. ಸೊ ಕಪ್ಪಾದ ಅಥವಾ ಎತ್ತರದ ನಾಡು ಅಂತ. ಸೊ ಪೂರ್ವ ಪದ ಏನಿದೆ ಗುಣವಾಚಕ ಆಗಿರುತ್ತೆ, ಉತ್ತರ ಪದಕ್ಕೆ ವಿಶೇಷಣ ಆಗಿದೆ. ಸೊ ಇದು ಕರ್ಮಧಾರೆಯ ಸಮಾಸದ ಲಕ್ಷಣವನ್ನ ಹೋಲೋದ್ರಿಂದ ಕರ್ನಾಟಕ ಅನ್ನೋದನ್ನ ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಮೆನ್ಷನ್ ಮಾಡಬಹುದು ಅಥವಾ ಕನ್ಸಿಡರ್ ಮಾಡಬಹುದು. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ನಿಷೇಧಾರ್ಥಕ ಅಂತಂದ್ರೆ ನಿಷೇಧ, ಅಪೋಸ್ ಮಾಡೋದು ಅಂತ. ಸೊ ಹೋಗಲಿ, ಹೋಗಬೇಡ, ಹೋಗುವನು, ಹೋಗುತ್ತಾನೆ ಅಂತ ಇದೆ. ತುಂಬ ಈಸಿ ಪ್ರಶ್ನೆ ಇದು, ಯಾರು ಬೇಕಾದರೂ ಆನ್ಸರ್ ಹೇಳ್ಬೋದು, ಆ ರೀತಿ ಪ್ರಶ್ನೆ ಇದು. ಎಸ್ ಆಪ್ಷನ್ 2 ಹೋಗಬೇಡ ಅನ್ನೋದು ಸರಿಯಾದ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಓಕೆನಾ. ಮುಂದಿನ ಪ್ರಶ್ನೆ, ಕನ್ನಡ ವ್ಯಾಕರಣದಲ್ಲಿ ಮಹಾಪ್ರಾಣ ಅಕ್ಷರಗಳು ಯಾವುದು ಅಂತ. ಸೊ ಕನ್ನಡ ವ್ಯಾಕರಣದಲ್ಲಿ ಎಷ್ಟು ಅಕ್ಷರಗಳಿವೆ, ಅಲ್ಪಪ್ರಾಣ ಯಾವುದು, ಮಹಾಪ್ರಾಣ ಯಾವುದು, ಅನುನಾಸಿಕ ಯಾವುದು, ವ್ಯಂಜನಗಳು ಎಷ್ಟಿದೆ, ವರ್ಗೀಯ ವ್ಯಂಜನ ಯಾವುದು, ಅವರ್ಗೀಯ ವ್ಯಂಜನ ಯಾವುದು, ಹ್ರಸ್ವಸ್ವರ, ದೀರ್ಘಸ್ವರ, ಯೋಗವಾಹಕಗಳು. ಸೊ ತಿಳ್ಕೊಳ್ಳೋದು ಬಹಳಷ್ಟು ಇದೆ. ತುಂಬ ಜನಕ್ಕೆ, ಮೋಸ್ಟ್ ಆಫ್ ದ ಪೀಪಲ್ಗೆ ಕನ್ನಡ ವರ್ಣಮಾಲೆಯ ಬಗ್ಗೆನೇ ಅರಿವಿರೋದಿಲ್ಲ. ಸೊ ಹಾಗಾಗಿ ಪ್ರಶ್ನೆ ತುಂಬ ಈಸಿ ಆಯಿತು ಅಂತ ಕಮೆಂಟ್ ಮಾಡೋರು ಒಂದು ಸ್ವಲ್ಪ ಹೊರಗಡೆ ಹೋಗಿ ಕನ್ನಡ ವ್ಯಾಕರಣದ ಬಗ್ಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕೇಳಿ ನೋಡಿ, ಅವರು ಎಷ್ಟು ಆನ್ಸರ್ ಹೇಳ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ತುಂಬ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ, ಈ ಸ್ಟ್ರೀಟಲ್ಲಿ ಹೋಗಿ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಈ ಸೋಷಿಯಲ್ ಮೀಡಿಯಾದವ್ರು ಆಗಿರ್ಬೋದು ಸಿಂಪಲ್ ಕ್ವೆಶನ್ ಕೇಳ್ತಾ ಇರ್ತಾರೆ ಕಾಲೇಜ್ಗೆ ಹೋಗೋ ಮಕ್ಕಳಿಗೇನೆ, ಬಟ್ ಅವರು ಆ ಸಿಂಪಲ್ ಕ್ವೆಶನ್ಗೆ ಆನ್ಸರ್ ಮಾಡೋಕ್ಕೆ ತಡವರಿಸ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಯಾವುದೇ ಪ್ರಶ್ನೆನ ಇಗ್ನೋರ್ ಮಾಡೋಕ್ಕಾಗಲ್ಲ. ಎಲ್ಲ ಪ್ರಶ್ನೆನೂ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲರಿಗೂ ಎಲ್ಲ ಪ್ರಶ್ನೆ ಬರಬೇಕು ಅಂತ ಏನೂ ಇಲ್ಲ ಅಲ್ವಾ. ಸೊ ಇವಾಗ ಈ ಪ್ರಶ್ನೆ ನಿಮಗೆ ಈಸಿ ಅಂತ ಅನ್ನಿಸ್ಬೋದು, ತುಂಬ ಜನಕ್ಕೆ ಆ ಪ್ರಶ್ನೆಗಳಿಗೆ ಆನ್ಸರ್ ಗೊತ್ತೇ ಇರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಸೊ ಈ ಪ್ರಶ್ನೆ ಈಸಿ, ಈ ಪ್ರಶ್ನೆ ಕಷ್ಟ, ಇದನ್ನ ಹೇಳಬಾರ್ದು ಅದನ್ನ ಹೇಳಬೇಕು ಅಂತ ಹೇಳೋಕ್ಕಾಗಲ್ಲ. ಎಲ್ಲವನ್ನ ಕೂಡ ನಾವು ಹೇಳಲೇಬೇಕಾಗುತ್ತೆ. ಫೈನ್. ಇವಾಗ ಕನ್ನಡ ವ್ಯಾಕರಣದಲ್ಲಿ ಇರ್ತಕ್ಕಂತಹ ಮಹಾಪ್ರಾಣಗಳು ಯಾವುದು ಹಾಗಾದರೆ ಎಸ್ ಆಪ್ಷನ್ 3 ನೋಡಿಲಿ, ಖ ಚ ಠ ಥ ಫ ಘ ಝ ಡ ಧ ಬ. ಸೊ ಇದು ಏನು ಕನ್ನಡದ ಮಹಾಪ್ರಾಣ ಅಂತ ಹೇಳಿ ಕರಿತೀವಿ, ಆಯ್ತಾ. ಸೊ ಇದು ಅಲ್ಪ ಪ್ರಾಣ ಮತ್ತೆ ನಮ್ಮ ಇದು ಅನುನಾಸಿಕ ಬರುತ್ತೆ. ಸೊ ಇದಕ್ಕೆ ಆಪ್ಷನ್ 3 ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ
ಮುಂಗಾರು ಎಂಬ ಪದದಲ್ಲಿರುವಂತಹ ಸಂಧಿ ಯಾವುದು ಅಂತ ಕೇಳಿದ್ದಾರೆ. ಮುಂಗಾರು ಅನ್ನೋದು ಯಾವ ಸಂಧಿಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು, ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಮತ್ತೆ ವೃದ್ಧಿ ಸಂಧಿ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3 ಆದೇಶ ಸಂಧಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಮುಂಗಾರು ಅನ್ನುವಂತಹ ಒಂದು ಪದದಲ್ಲಿ ಯಾವ ಸಂಧಿ ಇದೆ ಅಂತ ಹೇಳಿದ್ರೆ ಆದೇಶ ಸಂಧಿಗೆ ನಾವು ಎಕ್ಸಾಂಪಲ್ ಆಗಿ ಹೇಳ್ಬೋದು. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.